ಪುಷ್ಪಾರ್ಚನೆ ಮಾಡಲಿರುವ ಎಲ್ಲ ಕನ್ನಡ ಅಭಿಮಾನಿಗಳು ಇದ್ದು ಮುಖ್ಯ ಅತಿಥಿಗಳಾದ ಪ್ರಕಾಶ್ ಕರ್ಕಿಗಳಿಗೆ ರಾಣಿ ಟೀಚರ್ अत्यन्तबालं तसी सोमप्रकाशं विद्वासं कनकभूषणभूषिताङ्गं विसृष्टकेशं वरुणाधरमायताख्यं कृष्णं स्मरामि मनसानामयस्तु सदाशिवसमारम्भां शङ्कराचार्यमध्यमां ಸದಾಶನ ಕನ್ನಡ ಭವನದ ರಜತ ಸಂಭ್ರಮದ ಸಮಾರೋಪ ಮತ್ತು ಕರ್ನಾಟಕ ಗಡಿನಾಡು ಕನ್ನಡ ಸಮ್ಮೇಳನ 2026 ಆತ್ಮೀಯರು ಕನ್ನಡಪರ ಸದಾ ಚಿಂತಕರು ಸೇವೆಯನ್ನು ಮಾಡ್ತಾ ಕರ್ನಾಟಕ ಸರ್ಕಾರದ ಬಹಳಷ್ಟು ಹುದ್ದೆಗಳನ್ನು ನಿರ್ವಹಿಸಿದಂತಹ ಡಾಕ್ಟರ್ ಸಿ ಸೋಮಶೇಖರ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ಅಭಿಮಾನಿ ಶಿಷ್ಯರಾದಂಥ ವಾಮನರಾವ್ ಬೇಕಲ್ ಮತ್ತು ವಿದ್ಯಾರಾಣಿ ಟೀಚರ್ ಇವರ ಒಂದು ಸಾರಥ್ಯದಲ್ಲಿ ಇವತ್ತಿಲ್ಲಿ ನಡೀತಾ ಇದೆ. ಮನೆಯಲ್ಲಿ ನಿರಂತರವಾಗಿ ಕನ್ನಡದ ಪರವಾದಂತಹ ಕಾರ್ಯಕ್ರಮಗಳನ್ನು ನಡೆಸುವಲ್ಲಿ ಅದು ನನಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೇ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ, ಕಾಸರಗೋಡು ಅನ್ನೋದು ಭೌಗೋಳಿಕವಾಗಿ ಕೇರಳದಲ್ಲಿದ್ದರೂ ಕೂಡ ನಾವು ಭಾವನಾತ್ಮಕವಾಗಿ ಕರ್ನಾಟಕದೊಂದಿಗೆ ಬೆಸೆದುಕೊಂಡಿದ್ದೇವೆ ಮತ್ತು ಗುರುತಿಸಿಕೊಂಡಿದ್ದೇವೆ. ಬೇರೆ ಬೇರೆ ಕಾರಣಗಳಿಂದ ರಾಜಕೀಯ ಇನ್ನಿತರ ಬೇರೆ ಬೇರೆ ಕಾರಣಗಳಿಂದ ಇವತ್ತು ಕಾಸರಗೋಡಿನಲ್ಲಿ ಕನ್ನಡಿಗರ ಸಂಖ್ಯೆ ಬಹಳಷ್ಟು ಕಮ್ಮಿ ಆಗ್ತಾ ಇದೆ. ಹಾಗಿರುವಾಗ ಕನ್ನಡ ಇಲ್ಲಿ ಉಳಿಬೇಕಿದ್ರೆ ನಿರಂತರವಾಗಿದ್ದಂತಹ ಕನ್ನಡ ಪರವಾದಂತಹ ಚಟುವಟಿಕೆಗಳು ಇಲ್ಲಿ ನಡೀತಾ ಇರಬೇಕು.
ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಹೊಂದಿರೆ ನೀ ನಮಗೆ ಕಲ್ಪತರು. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀನೇರುವ ಮನೆ ಅದು ಸಹ್ಯಾದ್ರಿ, ನೀನು ಕುಡಿಯುವ ನೀರು ಕಾವೇರಿ ಅನ್ನುವ ರಾಷ್ಟ್ರಕವಿ ಕುವೆಂಪುರವರ ಮಾತನ್ನು ಸ್ಮರಿಸಿಕೊಳ್ತಾ, ಭೌತಿಕವಾಗಿ ಬೇರೆ ರಾಜ್ಯದ ಸಂವಿಧಾನಾತ್ಮಕ ಸಂಬಂಧ ಇದ್ದರೂ ಅಂತರಂಗದ ಕನ್ನಡದ ಕರಡು ಬಳ್ಳಿಯ ಅಂತಃಕರಣದ ಸಂಬಂಧವನ್ನು ಹೊಂದಿರುವ ಈ ಕಾಸರಗೋಡಿನಲ್ಲಿ ಇಂದು ಒಂದು ಸಾಹಿತ್ಯಿಕ ಸಾಂಸ್ಕೃತಿಕ ಸಮ್ಮಿಲನ ನಡೀತಾ ಇದೆ. ಸಮ್ಮೇಳನಗಳ ಮೂಲ ಆಶಯವೇ ಸಮ್ಮಿಲನ, ಹೃದಯಗಳ ಮಿಲನ, ಭಾವನೆಗಳ ಮಿಲನ, ಅಂತರಂಗದ ಮಮತೆಯ ಮಿಲನ. ಇಂತಹ ಸೀತಮ್ಮ ಪುರುಷ ನಾಯಕ ಸ್ಮಾರಕ ಕನ್ನಡ ಭವನ ಮತ್ತು ಗ್ರಂಥಾಲಯದ ಈ ಸಂಸ್ಥೆಯ ಆಶ್ರಯದಲ್ಲಿ ಒಂದು ಅದ್ಭುತವಾದಂತಹ ಒಂದು ರಾಷ್ಟ್ರದ ವಿವಿಧ ಭಾಗಗಳಿಂದ ಬಂದಂಥವರಿಗೆ ಸನ್ಮಾನಿಸುವ, ಗೌರವಿಸುವ ಈ ಕರ್ನಾಟಕ ಕೇರಳ ರಾಜ್ಯ ಕಾಸರಗೋಡಿನ ಕನ್ನಡ ಭವನದ ರಜತ ಸಂಭ್ರಮದ ಈ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ, ಬಹುಶಃ ನಾನು ಕಂಡಂತಹ ಅನೇಕ ಧಾರ್ಮಿಕ ಮಠದ ಅಧಿಪತಿಗಳಲ್ಲಿ, ಧಾರ್ಮಿಕ ಪೀಠಗಳ ಅಧ್ಯಕ್ಷರಲ್ಲಿ ಒಂದು ಎದ್ದು ಕಾಣುವಂತಹ ಒಂದು ಆಧ್ಯಾತ್ಮಿಕ ಚೈತನ್ಯ ಶಕ್ತಿ ನಮ್ಮ ಪರಮ ಪೂಜ್ಯರಾದ ಎಡನೀರು ಮಠಾಧೀಶರಾದ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು. ಒಬ್ಬ ತತ್ವಜ್ಞಾನಿ ಒಂದು ಮಾತನ್ನು ಹೇಳ್ತಾರೆ, ಶರಣ ಒಂದು ಮಾತನ್ನು ಹೇಳ್ತಾರೆ. ಒಬ್ಬ ಮಠಾಧೀಶರು ಹೇಗಿರಬೇಕು ಅಂದರೆ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಾಪೇಕ್ಷೆ, ಪ್ರಾಣದಲ್ಲಿ ನಿರ್ಭಯ, ವಿಷಯದಲ್ಲಿ ನಿರಾಸಕ್ತಿ ಮತ್ತು ಭಾವದಲ್ಲಿ ದಿಗಂಬರ. ಈ ಎಲ್ಲ ಗುಣಗಳನ್ನು ಹೊಂದಿರುವಂತಹ ಒಬ್ಬ ಸಾತ್ವಿಕ ವ್ಯಕ್ತಿಯನ್ನ ಒಬ್ಬ ಆಧ್ಯಾತ್ಮಿಕ ಪೀಠಾಧಿಪತಿಯಾಗಿ ಇರಬೇಕು ಅಂತ ಒಬ್ಬ ಮಹಾನ್ ಶರಣ ಹೇಳ್ತಾನೆ. ಹಾಗೆ ನಮ್ಮ ಪರಮಪೂಜ್ಯ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ಧರ್ಮ, ಶಿಕ್ಷಣ, ಸಾಹಿತ್ಯ, ಸಂಸ್ಕೃತಿ, ಕಲೆಗಳ ಒಂದು ಸುಂದರ ಸಮನ್ವಯ ಶಕ್ತಿಯಾಗಿ ಕಾಸರಗೋಡಿನ ಜನತೆಗೆ ಒಂದು ಧರ್ಮದ ಪ್ರಭೆಯನ್ನ, ಪ್ರಕಾಶವನ್ನು ಬೀರ್ತಾ ಇದ್ದಾರೆ. ನನಗೂ ಎಡನೀರು ಮಠಕ್ಕೂ ಒಂದು ವಿಶಿಷ್ಟವಾದ ನಂಟು, ಅದೊಂದು ದೊಡ್ಡ ಗಂಟು, ಅದು ಈಗಲೂ ನನಗೆ ಉಂಟು. ಪೂಜ್ಯ ಹಿರಿಯ ಶ್ರೀಗಳವರಿಂದ ಆಶೀರ್ವಾದ ಪಡೆದಂಥ ಭಾಗ್ಯ ನನ್ನದು. ಅಂತಹ ಪೂಜ್ಯರು ತಮ್ಮ ಮಠವನ್ನು ಕೇವಲ ಧರ್ಮಕ್ಕೆ, ಧಾರ್ಮಿಕ ಪ್ರಚಾರಕ್ಕೆ ಸೀಮಿತಗೊಳಿಸಿಕೊಳ್ಳದೆ ಅಲ್ಲಿ ಯಕ್ಷಗಾನ, ನಾಟಕ, ಸಂಸ್ಕೃತಿಯ ಅನೇಕ ಸಮ್ಮೇಳನಗಳು, ಯಾರೇ ಎಡನೀರು ಮಠಕ್ಕೆ ಬಂದರೆ ಅಲ್ಲಿ ಸಂಸ್ಕೃತಿಯ ದೀಕ್ಷೆಯನ್ನು ಕೊಡ್ತಾರೆ. ಅಂತಹ ಸಾಂಸ್ಕೃತಿಕ ದೀಕ್ಷೆಯನ್ನು ಪಡೆದಂಥವರು ನಾನು ಒಬ್ಬ ಅಂತ ಮಾತನ್ನು ಹೇಳ್ತಾ, ಈ ಸಮಾರಂಭದ ಆಯೋಜಕರು ಆದರ್ಶ ದಂಪತಿಗಳು ವಾಮನ್ ರಾವ್ ಬೇಕಲ್ ಮತ್ತು ಸಂಧ್ಯಾರಾಣಿ ಶಿಕ್ಷಕಿ. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಕ್ಕೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದಲ್ಲಿ ವಿಷ ಬೆರೆಸಿದಂತೆ ಅಂತ ಹೇಳ್ತಾರೆ. ಸತಿಪತಿಗಳು ಒಂದೇ ಭಾವದಿಂದ, ಏಕೋಭಾವದಿಂದ ತಮ್ಮ ಕೌಟುಂಬಿಕ ಬದುಕನ್ನು ನಿರ್ವಹಿಸುವ ಜೊತೆಗೆ ಸಾಮಾಜಿಕ ಕಲ್ಯಾಣವನ್ನ, ಬದ್ಧತೆಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ, ಅದು ಗಡಿಭಾಗದಲ್ಲಿ ಎಲ್ಲಿ ಕನ್ನಡಿಗರ ಅಸ್ಮಿತೆಗೆ ಸಂಚಕಾರ ಆಗಾಗ್ತಾ ಬರ್ತಾ ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ನಾವು ಈ ಸಂಸ್ಥೆಯನ್ನು ಕಟ್ಟಿ ಇಲ್ಲಿ ಗ್ರಂಥಾಲಯವನ್ನು ಮಾಡ್ತೇವೆ, ಕನ್ನಡದ ತೇರನ್ನು ಎಳೆಯಲಿಕ್ಕೆ ಸದಾ ಸಿದ್ಧರಾಗಿದ್ದೇವೆ ನಾವಿಬ್ಬರು ಅಂತೇಳಿ ಅತ್ಯಂತ ಕನ್ನಡ ಮನಸ್ಸುಗಳ ಆ ಸರ್ವಾಂಗೀಣ ಸಮರ್ಪಣಾ ಭಾವ ಅನನ್ಯವಾದಂಥದ್ದು.
ವಾಮನ್ ರಾವ್ ಅವರು ಕನ್ನಡದ ಆತಿಥ್ಯವನ್ನು ಕೊಡ್ತಾರೆ. ಸಂಧ್ಯಾ ರಾಣಿಯವರು ಮನೆಗೆ ಬಂದವರಿಗೆ ವಾಮನ್ ರಾವ್ ಅವರು ತಲೆಗೆ ಬುತ್ತಿಯನ್ನ ಕೊಟ್ಟರೆ ಸಂಧ್ಯಾ ಅವರು ಹೊಟ್ಟೆಗೆ ಭೋಜನವನ್ನು ಪ್ರಸಾದವನ್ನು ಕೊಡ್ತಾರೆ. ಅವರು ರಜತ ಮಹೋತ್ಸವ 25 ವರ್ಷಗಳಿಂದ ಈ ಕನ್ನಡ ಭುವನೇಶ್ವರಿ ದೇವಿಯ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಕಾಸರಗೋಡಿಗೆ ಬಂದರೆ ನಮಗೆ ಬಹಳ ತಟ್ಟನೆ ನೆನಪಾಗೋದು ಈಗಿನ ಕನ್ನಡದ ಸಂಘಟನೆಯಲ್ಲಿ ನಮ್ಮ ಸುಬ್ಬಯ್ಯ ಕಟ್ಟೆಯವರು. ಯಾವುದೇ ಕನ್ನಡಿಗರು, ಹಿರಿಯರು, ದೊಡ್ಡವರು, ಚಿಕ್ಕವರು ಬಂದರೆ ಅವ್ರನ್ನ ಆತಿಥ್ಯದಿಂದ ಒಂದು ಕನ್ನಡದ ಸೇವೆ, ಕನ್ನಡಕ್ಕೆ ಧರ್ಮದ ಭೇದ ಇಲ್ಲ, ಕನ್ನಡವೇ ಒಂದು ಧರ್ಮ, ಕನ್ನಡವೇ ಒಂದು ರೀತಿಯ ಪರಂಪರೆ ಎನ್ನುವ ಹಿನ್ನೆಲೆಯಲ್ಲಿ ನಮ್ಮೆಲ್ಲರನ್ನ ಸದಾಕಾಲ ನಮ್ಮ ಆತಿಥ್ಯದ ಮೂಲಕ ಸ್ವೀಕರಿಸ್ತಾ ಇರೋರು ಸನ್ಮಾನ್ಯ ಸುಬ್ಬಯ್ಯ ಕಟ್ಟೆಯವರು. ಇವತ್ತು ಈ ಲಲಿತಾ ಎಸ್.ಎನ್. ಭಟ್ ವೇದಿಕೆಯಲ್ಲಿ ಮಹಾನುಭಾವರುಗಳನ್ನ ಕೆಲವರನ್ನ ಸನ್ಮಾನಿಸಿದ್ದಾರೆ. ನನ್ನ ಗೆಳೆಯರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ನಿರಂತರ ಕಾರ್ಯದರ್ಶಿ, ಉತ್ಸಾಹಿ, ಸಮರ್ಥ, ದಕ್ಷ ಅಧಿಕಾರಿ ಪ್ರಕಾಶ್ ಮತ್ತಿಹಳ್ಳಿಯವರಿಗೆ ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಸನ್ಮಾನ್ಯ ಬಾಲಾಜಿಯವರು ಜಾನಪದ ಪರಿಷತ್ತಿನಲ್ಲಿ ವಿಶಿಷ್ಟವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಹಾಗೆಯೇ ನಮ್ಮ ಸನ್ಮಾನ್ಯ ಹೀರಾ ನೇಮು ಪೂಜಾರಿಯವರನ್ನ, ಜಯನಾಥ್ ತೆರಾಜೆಯವರನ್ನ, ಗೋವಿಂದ ಭಟ್ ಅವರನ್ನ ಸನ್ಮಾನಿಸಿದ್ದೇವೆ. ಹಾಗೆ ನಮ್ಮ ಜಾನಪದ ಬಾಲಾಜಿ ಜೊತೆಗೆ ಕೊತ್ವಾಲ್ ಪದ್ಮನಾಭ್ ಶೇರುಕಾರ್ ಅವರನ್ನ, ಬಾಲಕೃಷ್ಣ ಮದ್ದೋಡಿಯವರನ್ನ, ಹಿರಿಯರಾದ ದಕ್ಷ ಸಂಘಟಕರಾದ ಸನ್ಮಾನ್ಯ ವೆಂಕಟರಮಣ ಹೊಳ್ಳ ಅವರನ್ನ, ನನ್ನ ಆತ್ಮೀಯ ಗೆಳೆಯ ಗಡಿನಾಡು ಕನ್ನಡಿಗ ಶಿವಕುಮಾರ್ ಕೋಲಾರ್ ಅವರೆಲ್ಲ ಸನ್ಮಾನಿಸಿದ್ದೇವೆ. ಅಷ್ಟೇ ಅಲ್ಲದೆ ಇನ್ನು ಅನೇಕರಿಗೆ ಅನೇಕ ರೀತಿಯ ಪ್ರಶಸ್ತಿಗಳು. ಇಲ್ಲಿ ನನಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರಕವಿ ಗೋವಿಂದ ಪೈ ಸದ್ಭಾವನಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದೇವೆ. ಬೆಂಕಿ ಬಿದ್ದಿದೆ ಮನೆಗೆ ಓ ಬನ್ನಿ ಸೋದರರೇ ಎನ್ನುವ ಆಕ್ರಂದನವನ್ನು ಮಾಡಿದ ಗಡಿನಾಡಿನ ಮಹಾನ್ ಚೇತನ ನಾಡೋಜ ಕೈಯಾರ್ ಕಿನ್ನಿನೆಲೆಸೆ ಸದ್ಭಾವನಾ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೆಲವರಿಗೆ ಕೊಟ್ಟಿದ್ದೇವೆ. ಕನ್ನಡ ಪಯಸ್ವಿನಿ ಸಾಧನೆಯ ಪ್ರಶಸ್ತಿಯನ್ನು ಸಹ ಕೊಡಲಾಗ್ತಾ ಇದೆ. ಬಂಧುಗಳೇ, ಪರಮ ಪೂಜ್ಯರು ಬಹಳ ಸೊಗಸಾಗಿ ಹೇಳಿದ್ದಾರೆ, ಕನ್ನಡ ಅಂದರೆ ಅದೊಂದು ದೊಡ್ಡ ಸಂಸ್ಕೃತಿ. ಕನ್ನಡ ಕೇವಲ ಭಾಷೆಯಲ್ಲ, 2000 ವರ್ಷಗಳ ಇತಿಹಾಸವುಳ್ಳಂತಹ ಒಂದು ಐತಿಹಾಸಿಕ ಭಾಷೆ ವಿಶ್ವದಲ್ಲಿ ಯಾವುದಾದ್ರೂ ಇದ್ದರೆ ಅದು ನಮ್ಮ ಕನ್ನಡ, ನಿಮ್ಮ ಕನ್ನಡ. ಕನ್ನಡ ಭಾಷೆ ಆದಿಕವಿ ಪಂಪನಿಂದ, ಕವಿರಾಜ ಮಾರ್ಗದಿಂದ ಪ್ರಾರಂಭವಾದಂತಹ ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾದಂತಹ ಸ್ಥಾನ ಇದೆ. ಕಾವೇರಿಯಿಂದ ಗೋದಾವರಿ ವರವಿದ್ದ ನಾಡದ ಕನ್ನಡದೊಳು ಭಾವಿಸಿದ ಜನಪದ ವಸುಧಾವಳಿಯ ವಿಲೀನ ವಿಷದ ವಿಷಯ ವಿಶೇಷಂ ಅಂತ ಹೇಳಿ ಕವಿರಾಜ ಮಾರ್ಗಕಾರ ಕನ್ನಡ ಅಷ್ಟು ದೊಡ್ಡ ಭೌಗೋಳಿಕವಾಗಿತ್ತು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಕನ್ನಡಿಗರು ಯಾವುದೇ ಶಾಸ್ತ್ರೀಯವಾದಂಥ ಅಧ್ಯಯನ ಮಾಡದೆ ಕನ್ನಡ ಸಾಹಿತ್ಯವನ್ನ, ಸಂಸ್ಕೃತಿಯನ್ನ ಉದ್ದೀಪನಗೊಳಿಸಿದಂಥವರು, ಸಾಹಿತ್ಯ ರಚಿಸಿದಂಥವರು, ಯಾವುದೇ ಅವರಿಗೆ ವಿಶ್ವವಿದ್ಯಾನಿಲಯದ ಪದವಿ ಇಲ್ಲ, ಶಿಕ್ಷಣ ಇಲ್ಲ, ಆದರೆ ಜೀವನದ ವಿಶ್ವವಿದ್ಯಾನಿಲಯದಲ್ಲಿ ಉತ್ತೀರ್ಣರಾದ ಮಹಾನುಭಾವ. ಅದಕ್ಕೆ ಹೇಳ್ತಾನೆ ಕವಿರಾಜ ಮಾರ್ಗ, ಪದನರಿದು ನುಡಿಯನು ನುಡಿದುದು ನರಿದಾರೆಯನು ಮಾರ್ಪರ ನಾಡವರ್ಗಳ ಚೆದುರಲ್ ನಿಜದಿಂ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತೆ. ಅಂದರೆ ಶಾಸ್ತ್ರೀಯ ಜ್ಞಾನ ಇಲ್ಲದೇ ಇದ್ರೂ ಸಾಹಿತ್ಯ ರಚಿಸಬಲ್ಲ ಮಹಾನುಭಾವರು ಕನ್ನಡ ನಾಡಿನಲ್ಲಿದ್ದಾರೆ. ಒಂದು ಉದಾಹರಣೆ, ಇವತ್ತು ಜಾನಪದ ಬಾಲಾಜಿಯವರು ನಾಡಿನಾದ್ಯಂತ ಇಡೀ ನಮ್ಮ ಕನ್ನಡ ಸಂಸ್ಕೃತಿಯ ಕರುಳುಬಳ್ಳಿಯಾದ ಜಾನಪದ ಸಂಸ್ಕೃತಿಯನ್ನು ಬಿತ್ತುತ್ತಾ ಇದ್ದಾರೆ. ಅಲ್ಲಿ ಒಬ್ಬ ತಾಯಿ ಹೇಳ್ತಾಳೆ, ಆ ತಾಯಿ ಯಾವುದೇ ವಿಶ್ವವಿದ್ಯಾಲಯ ಓದಿದವಳಲ್ಲ, ಅಕ್ಷರ ಜ್ಞಾನ ಇಲ್ಲ, ಆಕೆ ಅನಾಮಿಕಳು ಯಾರು ಅಂತಲೂ ಗೊತ್ತಿಲ್ಲ. ಆಕೆ ಹೇಳ್ತಾಳೆ, ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು ಎನ್ನ ಕಂಡ ಜ್ಯೋತಿಯಾಗು ಜಗಕ್ಕೆಲ್ಲ. ಇಂಥ ತಾಯಿ ಇರುವಂತಹ ನಾಡು ನಮ್ಮ ಕನ್ನಡ ನಾಡು. ಆ ತಾಯಿ ಹೇಳಿದ್ದಾಳೆ, ಕನ್ನಡ ತಾಯಿ, ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಕೋಟ್ಯಾಧೀಶ ಆಗಬೇಕು, ವಿದೇಶ
ತಾಯಿ, ಆ ಸಾಂಸ್ಕೃತಿಕ ಮನಸ್ಸುಳ್ಳ ತಾಯಿ ಹೇಳೋದೇನು, ನಮಗೇನಾಗಬೇಕು? ಆಚಾರಕ್ಕೆ ಅರಸಾಗಿ, ನೀತಿಗೆ ಪ್ರಭುವಾಗುವ, ಮಾತಿನಲ್ಲಿ ಚೂಡಾಮಣಿಯಾಗ. ಮಾತು ಹೇಗಿರ್ಬೇಕು? ಬಸವಣ್ಣವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆ ಅಂತಿರಬೇಕು. ಅಂತಹ ಭವ್ಯ ಪರಂಪರೆ ನಮ್ಮದಾಗಿದೆ. ಜಾನಪದ ಸಂಸ್ಕೃತಿ ನಂತರ ವಚನ ಸಾಹಿತ್ಯದಲ್ಲಿ ವಿಶಿಷ್ಟವಾದಂತಹ ಸಾಹಿತ್ಯ ನಮ್ಮದು. ಒಂದೇ ಒಂದು ವಚನವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ವಚನ ನಮ್ಮ ಭಾರತದ ಸಂವಿಧಾನ. ಕಳಬೇಡ ಕೊಳಬೇಡ ಉಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯನ ಕಂಡರ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದರ ಅಡಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ. ಈ ಸಪ್ತ ಸೂತ್ರಗಳು ವಚನಕಾರರು ವಿಶ್ವಕ್ಕೆ ಕೊಟ್ಟಂತ ಜೀವನ ಸಂವಿಧಾನ. ಈ 7 ಸೂತ್ರಗಳನ್ನು ನಾವು ಪಾಲಿಸಿದ್ರೆ ನಮ್ಮ ನಾಡಿನಲ್ಲಿ, ರಾಷ್ಟ್ರದಲ್ಲಿ, ವಿಶ್ವದಲ್ಲಿ ಯಾವುದೇ ಸಂಘರ್ಷ ಇರೋದಿಲ್ಲ. ಅವರಿಂತಹ ಸೊಗಸಾದ ಈ 7 ಸೂತ್ರ ಜೀವನ ಸಂವಿಧಾನ ಕೊಟ್ಟಿದ್ದಾರೆ. ಹಾಗೆ ದಾಸರು, ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಚಪ್ಪಬೇಡ, ಕುಲ ಕುಲ ಕುಲವೆಲ್ಲಿ ಯಾಕೆ ಹೊಡೆದಾಡ್ತೀರಾ ಅಂತ ಹೇಳ್ತಾರೆ ಕನಕದಾಸರು. ಆ ದಾಸರ ಆ ಪ್ರೇಮವನ್ನ, ಮಾನವ ಪ್ರೇಮವನ್ನ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ವಿಜೃಂಭಿಸಿದ ಅನುಭವಿ ದಾಸರ ಮಾತುಗಳನ್ನು ನಾವು ಅನುಸರಿಸಿದ್ದಾದರೆ ವಿಶ್ವದಲ್ಲಿ ಯಾವ ಸಂಘರ್ಷ ಇರೋದಿಲ್ಲ. ಹಾಗೆ ಅನೇಕ ರೀತಿಯ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಈಗ ವಿಪುಲವಾದಂತಹ ಸಾಹಿತ್ಯ ಇಲ್ಲಿ ರಚನೆಯಾಗಿದೆ ಎನ್ನುವ ಮಾತನ್ನು ಹೇಳ್ತಾ, ಗಡಿ ಭಾಗದಲ್ಲಿ ಇನ್ನೂ ಸಹ ನಮ್ಮ ಕನ್ನಡಿಗರಿಗೆ ಒಂದು ರೀತಿಯ ಅಭದ್ರತೆ ಕಾಡ್ತಾ ಇದೆ. ನಾನು ಕರ್ನಾಟಕದ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷನಾಗಿದ್ದಾಗ ಪರಮ ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ 3 ಪ್ರಶಸ್ತಿಗಳನ್ನು ಪ್ರಾರಂಭ ಮಾಡಿದ್ದೆ. ಒಂದು ಕೈಯಾರ ಕಿಣ್ಣಿನ ಹೆಸರಲ್ಲಿ ಗಡಿನಾಡು ಚೇತನ ಪ್ರಶಸ್ತಿ, ಮತ್ತೊಂದು ಜಯದೇವ ತಾಯಿ ಲಿಗಾಡಿ ಹೆಸರಲ್ಲಿ ಪ್ರಶಸ್ತಿ. ಕೈಯಾರ ಕಿಣ್ಣಿನ ತಮಗೆ ಗೊತ್ತಿದೆ, ಕೊನೆಯ ಉಸಿರಿರುವವರೆಗೂ ಕಾಸರಗೋಡು ನಮ್ಮದು, ಕನ್ನಡ ನಾಡಿದು ಅಂತ ಹೇಳಿದಂಥ ಸಿಂಹ ಗರ್ಜನೆ ಮಾಡಿದಂಥ ಮಹಾನು ಚೇತನ ಕೈಯಾರ ಕಿಣ್ಣಿನರೇ. ಅವರ ಹೆಸರಿನಲ್ಲಿ ಗಡಿನಾಡು ಚೇತನ ಪ್ರಶಸ್ತಿ ಪ್ರಾರಂಭ ಮಾಡಿ ಯಡಿಯೂರು ಮಠಕ್ಕೆ ಆ ಪ್ರಶಸ್ತಿಯನ್ನು ಸಮರ್ಪಿಸಿದ ಸಾರ್ಥಕ್ಯ ಭಾವ ನಮ್ಮದಾಗಿದೆ. ಅಷ್ಟೇ ಅಲ್ಲ, ಇವತ್ತು ಕಾಸರಗೋಡಿನಲ್ಲಿ 2 ಕೋಟಿ ರು ಅಂದಾಜು ವೆಚ್ಚದಲ್ಲಿ ಕನ್ನಡ ಭವನ ನಿರ್ಮಾಣ ಆಗ್ತಾ ಇದೆ. ಆ ಕನ್ನಡ ಭವನಕ್ಕೆ 2 ಕೋಟಿ ಕೊಟ್ಟಂತಹ ಒಂದು ಸಾಧನೆ ನನ್ನದು ಮತ್ತು ನಮ್ಮ ಕಾರ್ಯದರ್ಶಿಗಳು ಮತ್ತು ಸರ್ಕಾರದ. 2 ಕೋಟಿ ರುಗಳ ಕನ್ನಡ ಭವನ ತಯಾರಾಗ್ತಾ ಇದೆ. ಇಷ್ಟು ದೊಡ್ಡ ಅನುದಾನವನ್ನ ಒಂದು ಸಂಸ್ಥೆಗೆ ಯಾರು ಕೊಟ್ಟಿಲ್ಲ. ಯಾಕೆ ಅಂದರೆ ನನಗೆ ಸಾಹಿತ್ಯದ ಪ್ರೀತಿ ಇದೆ. ನಾನು IAS ಅಧಿಕಾರಿಯಾಗಿ ತುಮಕೂರು ಜಿಲ್ಲಾಧಿಕಾರಿಯಾಗಿದೆ, ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದೆ ಮತ್ತು ಕೃಷಿ ಆಯುಕ್ತನಾಗಿದೆ, ಎಕ್ಸೈಸ್ನಲ್ಲಿ ಕಮಿಷನರ್ ಆಗಿ ಅನೇಕ ಒಂದು ಸರ್ಕಾರದ ಕಾರ್ಯದರ್ಶಿಯಾಗಿದೆ. ಆದರೆ ಆಡಳಿತದಲ್ಲಿ ಸಂಸ್ಕೃತಿ ಬೆರೆತರೆ ಹಾಲು ತೊರೆಗೆ ಬೆಲ್ಲದ ಕೆಸರು. ನೋಡಿ, ಒಂದು ವ್ಯಾಖ್ಯಾನ ಇದೆ, ಹಾಲಿನ ಹೊಳೆಗೆ ಬೆಲ್ಲದ ಕೆಸರಂತೆ. ಆ ಹಿನ್ನೆಲೆಯಲ್ಲಿ ನನಗೆ ಸಾಂಸ್ಕೃತಿಕ ಪ್ರಜ್ಞೆ ಇದ್ದರಿಂದ ಕೈಯಾರ ಕಿಣ್ಣಿನ ಹೆಸರಲ್ಲಿ 2 ಕೋಟಿ ರು ಕನ್ನಡ ಭವನ ನಿರ್ಮಾಣ ಆಗ್ತಾ ಇದೆ. ಮತ್ತೊಂದು ಜಯದೇವ ತಾಯಿ ಲಿಗಾಡೆ, ನಿಮ್ಗೆ ಗೊತ್ತಿರಬೇಕು, ಆಕೆ ಸೊಲ್ಲಾಪುರದ ಮಹಿಳೆ. ಆಕೆ ಮದುವೆ ಆಗುವವರೆಗೆ ಮರಾಠಿ ಭಾಷೆ ಮಾತೃಭಾಷೆ, ಆನಂತರ ಕನ್ನಡ ಭಾಷೆಯನ್ನು ಕಲಿತು ಸಿದ್ದರಾಮ ಚರಿತ್ರೆ ಮಹಾಕಾವ್ಯವನ್ನು ರಚಿಸ್ತಾಳೆ. ಅವರ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ಕನ್ನಡ ಕಲಿಸುವ ಶಿಕ್ಷಕರ ಕೊರತೆ ಇರುತ್ತೆ, ಹಣ ಇರೋದಿಲ್ಲ ಸರ್ಕಾರದಲ್ಲಿ. ಆ ಸಂದರ್ಭದಲ್ಲಿ ಜಯದೇವ ತಾಯಿ ಲಿಗಾಡೆ ತನ್ನದೇ ಹಣದಿಂದ 400 ಕನ್ನಡ ಶಿಕ್ಷಕರನ್ನು ನೇಮಿಸಿ ಕನ್ನಡ ಶಾಲೆಗಳು ಮುಚ್ಚದ ಹಾಗೆ ಮಾಡಿದ ಧೀಮಂತ ಮಹಿಳೆ. ಆಕೆ ಮಂಡ್ಯದಲ್ಲಿ ನಡೆದಂತ, ಬಹಳ ಹಿಂದೆ ನಡೆದಂತ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದರು. ಅಷ್ಟೇ ಅಲ್ಲ, ಆಕೆ ಹೆಸರಿನಲ್ಲಿ 2 ಕೋಟಿ ವೆಚ್ಚದಲ್ಲಿ ಗಡಿ ಭಾಗದ ಅಕ್ಕಲಕೋಟೆಯಲ್ಲಿ ಕನ್ನಡ ಭವನ ನಿರ್ಮಾಣ ಆಗಿದೆ. ಅದಕ್ಕೂ 2 ಕೋಟಿ ಪ್ರಾಧಿಕಾರದಿಂದ ಕೊಟ್ಟಿದ್ದೇವೆ. ಗೋವಾದಲ್ಲಿ 2 ಕೋಟಿ ಕೊಟ್ಟಿದ್ದೇವೆ, ಅಲ್ಲಿ ಕನ್ನಡ ಭವನ ನಿರ್ಮಾಣದ ಪ್ರಾರಂಭದ ಹಂತದಲ್ಲಿದೆ. ಸುಮಾರು 500 ಗಡಿನಾಡಿನ ಸಂಸ್ಥೆಗಳಿಗೆ 19 ಜಿಲ್ಲೆ ಕರ್ನಾಟಕದಲ್ಲಿ ಗಡಿ ಭಾಗಕ್ಕೆ ಬರುತ್ತೆ. 160ಕ್ಕೂ ಹೆಚ್ಚು ತಾಲೂಕುಗಳು ಗಡಿ ಭಾಗಕ್ಕೆ, 69 ತಾಲೂಕುಗಳು ಗಡಿ ಭಾಗಕ್ಕೆ ಬರುತ್ತೆ. 69 ತಾಲೂಕುಗಳಿಗೂ ಅನ್ವಯವಾಗುವಂತೆ ಸುಮಾರು 500 ಕನ್ನಡ ಸಂಘ ಸಂಸ್ಥೆಗಳಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾವು ಅನುದಾನ ಕೊಟ್ಟಿದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, 8 ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಒಂದೇ ಒಂದು ಪ್ರಾದೇಶಿಕ ಭಾಷೆ ಅಂದರೆ ಅದು ನಮ್ಮ ಕನ್ನಡ ಭಾಷೆ, ಶಾಸ್ತ್ರೀಯ ಭಾಷೆ. ಗಡಿ ಭಾಗದಲ್ಲಿರುವ ನಿಮಗೆ ನಾವೊಂದು ಆಂದೋಲನ ಮಾಡಿದ್ವಿ. ಗಡಿನಾಡಿನ ಸರ್ಕಾರ, ಈ ಕಾಸರಗೋಡಿನ ಕೇರಳ ಸರ್ಕಾರ ಕೆಲವು ಕನ್ನಡದ
ಗ್ರಾಮದ ಹೆಸರುಗಳನ್ನ ಮಲಯಾಳಿ ಹೆಸರುಗಳನ್ನಾಗಿ ಪರಿವರ್ತನೆ ಮಾಡಿದ್ರು. ಅಷ್ಟೇ ಅಲ್ಲ, ಇಲ್ಲಿ ಸಿಗುವಂತಹ ದಾಖಲೆಗಳು ಕೇವಲ ಮಲಯಾಳಿ ಭಾಷೆಯಲ್ಲಿ ಇರ್ತಾ ಇತ್ತು. ಅದು ಕನ್ನಡ ಭಾಷೆಯಲ್ಲೂ ಇರಬೇಕು ಅನ್ನುವಂಥ ಒತ್ತಾಯ ಮಾಡಿದಂಥ ಒಂದು ಸಾಧನೆ ನಮ್ಮದು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ತುಂಬಾ ಸಂತೋಷ ಆದದ್ದು ಯಡಿಯೂರು ಮಠದ ಶ್ರೀಗಳು ಯಾರೇ ಕನ್ನಡದ ವಿಷಯದ ಬಗ್ಗೆ, ಸಾಹಿತ್ಯ ವಿಷಯದ ಬಗ್ಗೆ ನಾನು ಮುಂದೆ ಇರ್ತೇನೆ, ಬನ್ನಿ ನಮ್ಮ ಮಠಕ್ಕೆ ಬನ್ನಿ, ಪ್ರಸಾದ ಸ್ವೀಕರಿಸಿ, ಇಲ್ಲೇ ಸಭೆ ಮಾಡಿ ಅಂತ ಹೇಳುವಂತಹ ಒಂದು ಹೃದಯ ವಿಶಾಲತೆ ಇರುವ ಮಾತೃ ಹೃದಯಗಳಾದ ಪೂಜ್ಯರಿಗೆ ಪ್ರಣಾಮವನ್ನು ಸಲ್ಲಿಸಿ ವಾಮನ್ ರಾವ್ ಮತ್ತು ಸಂಧ್ಯಾ ರಾಣಿಯವರಿಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ. ಯಾರು ಮಾಡ್ತಾರೆ ಸ್ವಾಮಿ ಕೆಲಸನ? ತಮ್ಮ ಸ್ವಂತ ದುಡ್ಡಿನಿಂದ ಸಂಸ್ಥೆಯನ್ನು ಕಟ್ಟಿ ಯಾವುದೇ ಅನುದಾನ ಇಲ್ಲದೆ ಕೆಲಸ ಮಾಡ್ತಕ್ಕಂಥ ಮಹಾನ್ ಭಾವರು ಸನ್ಮಾನ್ಯ ವಾಮನ್ ರಾವ್. ಅವರು ವಾಮನ ರೀತಿಯಲ್ಲಿ ಚಿಕ್ಕ ಆಕಾರ, ನನ್ನ ರೀತಿಯಲ್ಲಿ ಅವರು ಕುರುಳಿಗಿದ್ದಾರೆ, ಆದರೆ ಸಾಧನೆ ದೊಡ್ಡದಾಗಿದೆ. ಅಂತಹ ವಾಮನ್ ರಾವ್ ಸಂಧ್ಯಾ ರಾಣಿಯವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಅನೇಕ ಜನ ಬಂದಿದ್ದಾರೆ ಒಳನಾಡಿನಿಂದ, ನಮ್ಮ ಕೊಮೇರಿಯವರು ಬಂದಿದ್ದಾರೆ, ಅವರೆಲ್ಲ ಸನ್ಮಾನ ಸ್ವೀಕರಿಸಲಿಕ್ಕೆ ಕೊಪ್ಪಳ ಜಿಲ್ಲೆಯಿಂದ ಬಂದಿದ್ದಾರೆ. ಈಗ ಅನೇಕ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಕನ್ನಡಿಗರಿಗೆ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಿನಲ್ಲಿ ಪೂಜ್ಯರು ಈ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇ, ಸರ್ ವಿಶ್ವೇಶ್ವರಯ್ಯನವರು, ಮಿರ್ಜಾ ಇಸ್ಮಾಯಿಲ್ ಅವರು, ಇಂಥ ಮಹಾನುಭಾವರು ಕಟ್ಟಿದ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು. ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಂಬರುವ ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ಶ್ರೀಗಳವರ ಆಶೀರ್ವಾದದಿಂದ ನಾನು ಸ್ಪರ್ಧಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಸಿಕ್ಕರೆ ಆ ಕನ್ನಡ ಸಾಹಿತ್ಯ ಪರಿಷತ್ತನ್ನ ತಾಯಿ ಭುವನೇಶ್ವರಿ ದೇವಿಯ ಆರಾಧನೆಯ, ಸಾಹಿತ್ಯ ಸಂಸ್ಕೃತಿಯ ಆರಾಧನೆಯ ಪವಿತ್ರ ಕೇಂದ್ರವನ್ನಾಗಿ ಮಾಡ್ತೇನೆ. ಆ ಪರಿಷತ್ತಿನ ಬಾಗಿಲು ಸದಾ ನಿಮಗೆಲ್ಲರಿಗೆ ತೆರೆದಿರುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪ್ರಶಸ್ತಿ ಕೊಟ್ಟಂತ ಎಲ್ಲರಿಗೆ ನನ್ನ ವಂದನೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಿರಿಗನ್ನಡಂ ಗಿರಿಗೆ, ಸಿರಿಗನ್ನಡಂ ಬಾಳ್ವೆ. ನಮಸ್ಕಾರ. ಗಣ್ಯರ ಶ್ರೀಗಳ ದಿವ್ಯ ಆಶೀರ್ವಚನದೊಂದಿಗೆ, ಉದ್ಘಾಟನೆಯೊಂದಿಗೆ ಇಲ್ಲಿ ಕರ್ನಾಟಕ ಗಡಿನಾಡು ಕನ್ನಡ ಸಮ್ಮೇಳನ ನಡೀತಾ ಇದೆ. ನಿನ್ನೆ ಪ್ರಾರಂಭವಾದ ಗಡಿನಾಡು ಸಮ್ಮೇಳನ ನಾಳೆ ಕಾವ್ಯ ಮೇಳದೊಂದಿಗೆ ಮುಕ್ತಾಯವಾಗುತ್ತದೆ. ಅನೇಕ ಮಂದಿಗಳಿಗೆ ಪ್ರಶಸ್ತಿಯ ಮೂಲಕ ಕಾಸರಗೋಡನ್ನು ಪರಿಚಯಿಸುವ ಆಶಯ ವಿನಿಮಯ, ಪರಸ್ಪರ ಸಂಪರ್ಕದ ಮಾಧ್ಯಮವನ್ನಾಗಿ ನಾನು ಈ ಸಮ್ಮೇಳನವನ್ನು ಆಯೋಜಿಸಿದೆ. ಸ್ವಾಗತ ಮತ್ತು ಪ್ರಸ್ತಾವನೆ ಇವುಗಳೆಲ್ಲ ಮುಂದೊತ್ತಿ ಕಾರ್ಯಕ್ರಮ ಮುಂದೆ ಹೋಗಿದೆ. ಕ್ಷಮೆ ಇರಲಿ. ಪೂಜ್ಯ ಸ್ವಾಮಿಯವರ ಚಾತುರ್ಮಾಸ ಕಾರ್ಯಕ್ರಮ ನಾಳೆ ಅಲ್ಲ ನಾಡಿದ್ದು ಪ್ರಾರಂಭವಾಗುತ್ತದೆ. ಅಮೂಲ್ಯವಾದ ಸಮಯವನ್ನು ನಮಗೆ ಮೀಸಲಿಟ್ಟಿದ್ದಾರೆ. ವಾಮನ್ ರಾವ್ ಬೇಕಲ್ಕರ್ರಿಂದ ಕೇವಲ ಉದ್ಘಾಟನೆ ಮಾಡಿ ಆಶೀರ್ವಚನ ಮಾಡಿ ನಾನು ಹೋಗುತ್ತೇನೆ. ತುಂಬ ಗಣ್ಯರು ಕೆಲಸ ಮಾಡ್ತಾ ಇದ್ದಾರೆ ಗಡಿನಾಡು ಶ್ರೀ ಮಠದಲ್ಲಿ. ಅಂದು ನಮ್ಮಲ್ಲಿ ಹೇಳಿಕೊಟ್ಟಿದ್ದಾರೆ, ಸ್ವಾಮಿಯವರು ಬಂದಿದ್ದಾರೆ, ಆಶೀರ್ವಚನ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮ ಉದ್ಘಾಟಿಸಿ ನಮ್ಮನ್ನು ಆಶೀರ್ವದಿಸಿದ್ದಾರೆ. ಇದೀಗ ಅವರು ನಮ್ಮಲ್ಲಿ ಇನ್ನು ಒಂದು 10 ನಿಮಿಷ ಉಳ್ಕೊಳ್ತಾನೆ ಅಂತ ಈ ನಿಮ್ಮ ಸಾನ್ನಿಧ್ಯದಲ್ಲಿ ದೂರದ ಊರುಗಳಿಂದ ಬಂದ ನಿಮ್ಮ ಇಂದಿನ ಸಾನ್ನಿಧ್ಯ ಸ್ವಾಮಿಯವರ ಅದೇವ ಕೆಲಸದ ಒತ್ತಡದಿಂದ ಹೊರಬಂದು ಇಲ್ಲಿ ಕುಳಿತುಕೊಳ್ಳುವ ಹಾಗೆ ಮಾಡಿದ ನಿಮ್ಮೆಲ್ಲರಿಗೂ ಮಾಡಲು ನಾನು ಎಲ್ಲರೆಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಹೇಳುತ್ತಾ, ಪ್ರಾಸ್ತಾವಿಕ ಹೇಳಲು ಏನೂ ತೋಚುವುದಿಲ್ಲ. ಒಬ್ಬ ಕನ್ನಡಿಗನಾಗಿ, ಹುಟ್ಟು ಕನ್ನಡಿಗನಾಗಿ, ಕನ್ನಡ ಮಾತೃಭಾಷೆಯವನಾಗಿ, ಕನ್ನಡ ಕಾಸರಗೋಡಿಗೆ ತಂದ ಇಕ್ಕೇರಿ ಶಿವಪ್ಪ ನಾಯಕನ, ಸದಾಶಿವನಾಯಕನ ದಂಡಯಾತ್ರೆಯಲ್ಲಿ ಕಾಸರಗೋಡಿನಲ್ಲಿ ಕೋಟೆ ಕಟ್ಟಿ ತೊಲಗದ ಕಂಬ ಸ್ಥಾಪಿಸಿದ ಆ ಕುಟುಂಬಸ್ಥನ ನೆಲೆಯಲ್ಲಿ, ನಾಯಕರ ಮನೆ, ಒಬ್ಬ ಸಂತತಿಯ ನೆಲೆಯಲ್ಲಿ ನನ್ನ ಧರ್ಮ ಮತ್ತು ಕರ್ಮ ಮತ್ತು ನನ್ನ ಕರ್ತವ್ಯವನ್ನು ಮಾತ್ರ ನಾನು ಮಾಡ್ತಾ ಇದ್ದೇನೆ. ಯಾವುದೇ ಫಲ ಅಪೇಕ್ಷೆಗಳಿಲ್ಲ. ಇದು ನನ್ನ ಕರ್ತವ್ಯ, ನನ್ನ ಭಾಷೆ, ನನ್ನ ಕುಟುಂಬದವರು ಕಟ್ಟಿ ಎಬ್ಬಿಸಿದ ಭಾಷೆ. ಕರ್ನಾಟಕದಿಂದ ತುಳುನಾಡಿಗೆ ಬಂದು ಕನ್ನಡವನ್ನು ಇಲ್ಲಿ
ಧ್ವಜವೂರಿಸಿ ನಿಲ್ಲಿಸಿದ ಭಾಷೆ ಉಳ್ಕೊಂಡಿದ್ದೇವೆ, ಅದನ್ನು ರಕ್ಷಿಸುವ ಹೊಣೆಗಾರಿಕೆ ನನ್ನ ಪಾಲಿಗಿದೆ ಎಂಬ ಉತ್ತಮ ಬೋಧ್ಯದ ಮೇರೆಗೆ ಮಾತ್ರ ನಾನು ಕಾರ್ಯವನ್ನು ಮಾಡ್ತಾ ಇದ್ದೇನೆ. ದೂರ ನಾನು ಕರ್ನಾಟಕಕ್ಕೆ ಹಲವು ಕಡೆ ಹೋದಾಗ ಈಗಲೂ ಕಾಸರಗೋಡಿನಲ್ಲಿ ಕನ್ನಡ ಇದೆಯಾ ಎಂಬ ಚೋದ್ಯಗಳು, ಪ್ರಶ್ನೆಗಳು ನನ್ನ ಕಿವಿಗೆ ಅಪ್ಪಳಿಸಿದಾಗ ಕನ್ನಡ ಕಾಸರಗೋಡು ಜೀವಂತವಾಗಿದೆ. ಕನ್ನಡ ಭಾಷೆಯ ಪ್ರಾಚಾರ್ಯರು ಯಕ್ಷಗಾನವನ್ನು ಈ ಲೋಕಕ್ಕೆ ಪರಿಚಯಿಸಿದ ಪ್ರಥಮ ಪುರುಷ ಭಕ್ತಿ ಸುಬ್ಬನ ನುಡಿದರು. ರಾಷ್ಟ್ರಕವಿ ಗೋವಿಂದ ಪೈಗಳ ನುಡಿದರು. ಪ್ರಥಮ ರಾಷ್ಟ್ರಕವಿ ಗೋವಿಂದ ಪೈಗಳ ನುಡಿದರು. ಇಲ್ಲಿ ಕನ್ನಡಕ್ಕೆ ಬರಬೇಕು. ನೀವು ಕರ್ನಾಟಕದವರಲ್ಲಿ ನಾನು ಹೇಳ್ತಾ ಇದ್ದೇನೆ, ನೀವು ಪಾಲು ಹಾಕುವಾಗ, ಸಂಕಲ ಹಿಡಿಯುವಾಗ ನಿಮ್ಮ ಕೈಯಿಂದ ತಪ್ಪಿದ ತಪ್ಪಿಗೆ ನಾವು ಹೊರಗಾದ್ರೆ, ನೀವು ತಪ್ಪಿ ಸಂಕೋಲೆಯನ್ನು ಹಿಡಿದು ನಮ್ಮನ್ನು ನಾಥರನ್ನಾಗಿ ಮಾಡಿದ್ರೆ, ಕನ್ನಡ ಭಾಷೆ ಈ ನಾಡಿಗೆ ತಂದು ತೊಲಗದ ಕಂಗವನ್ನು ಸ್ಥಾಪಿಸಿ ನಮ್ಮ ಕೌಟುಂಬಿಕ ಕುಟುಂಬ ಬೇಕಲಕೋಟೆಯಿಂದ ಕೋಟೆಯನ್ನು ಕಟ್ಟಿ, ಬೇಕಲಕೋಟೆ 11 ಕೋಟೆಗಳ ತಾಯಿ ಕೋಟೆ, ಇಲ್ಲಿ ಸಮಾಜ ಕಟ್ಟಿ ಸಮಾಜ ಸುಧಾರಣೆ ಮಾಡಿ ನಮಗೆ ಅತ್ತ ಕರ್ನಾಟಕವೂ ಇಲ್ಲ, ಇತ್ತ ಕೇರಳವೂ ಇಲ್ಲ. ನಾನು ಎಂಬ ಪದವನ್ನು ಉಪಯೋಗಿಸಿ ನಾವು ಕರ್ನಾಟಕದವರ ಹತ್ರ ಬೀಳುವುದಿಲ್ಲ. ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಈ ಮನೆಗೆ ಬಂದು ಪ್ರಥಮ ಭೇಟಿಯಲ್ಲಿ ಸಂಜೆ 7:30 ಗಂಟೆಗೆ ಕಾರ್ಯದರ್ಶಿ ಮಧ್ಯದಲ್ಲಿ ಇವರಿಗೆ 2 ಲಕ್ಷ ಕೊಡುವಂತ ತೀರ್ಮಾನ ಮಾಡಿಲ್ಲ ಅಂತ ಅವರೇನು ನಾನು ಕಮ್ಮಿ ಕೇಳಿದ್ದಕ್ಕೆ ಅಂತ ಗ್ರಹಿಸಿ ಒಂದು 2 ಹೆಜ್ಜೆ ಮುಂದೆ ಹೋಗಿ 5 ಲಕ್ಷ ಕೊಡಿಸಿ ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡು ತೀರ್ಮಾನ ಮಾಡಿಲ್ಲ ಅಂತ. ನಾನು ಹಣವಂತನಾಗಿದ್ದರಿಂದ ಅಲ್ಲ, ಹಣ ನನ್ನಲ್ಲಿ ಇಲ್ಲ. ಒಂದು ವ್ಯಕ್ತಿಗೆ ಒಬ್ಬ ಗ್ರಹಿಸಿದರೆ ಎಷ್ಟು ಮಾಡಬಹುದು ಎಂದು ನಾನು ನನ್ನನ್ನು ಮೌಲ್ಯಮಾಪನ ಮಾಡುತ್ತಿದ್ದೇನೆ. ಸಂಘಟನೆಗಳಿಗೆ ಮಹತ್ವ ಸಂಘಟನೆಗಳಿಗೆ ನಗ್ನವಾಗಿ ನಾನು ಸವಾಲು ಮಾಡ್ತಾ ಇದ್ದೇನೆ, ಮಾತಿಲ್ಲದೆ ಮೌನವಾಗಿ. ಒಂದು ವ್ಯಕ್ತಿಗೆ ನನ್ನ ಮಡದಿ ನನ್ನ 2 ಮಕ್ಕಳ ಆಚೆಗಿಲ್ಲದೆ ಎಷ್ಟು ಮಾಡಲಾಗುವುದಿದ್ರೆ ಸಂಘಟನೆಗಳು ಎಷ್ಟು ಮಾಡಬೇಕು? ಹುಟ್ಟುಹಬ್ಬ ಸಮಾರೋಪ, ವರ್ಷಾಂತಿಕ ಸಮಿತಿ ಅಂತ ಕರೀತೇವೆ. ತಂದೆಯವರಿಗೆ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಬೇಡಿ. 10 ಸಂಸ್ಥೆಗಳು, 100 ಸಂಸ್ಥೆಗಳು ಇಚ್ಛಾಶಕ್ತಿ ಇಲ್ಲದೆ ಪದವಿಗೆ ಬೇಕಾಗಿ ಅಂಟಿ ಕುಡಿದು ಅನ್ಯಾಯ ಮಾಡುತ್ತಿದೆ. ಈ ಕಾಲಘಟ್ಟದಲ್ಲಿ ಬೆಳೆದು ಬರುವ ಪ್ರತಿಭೆಗಳಿಗೆ ಅವಕಾಶ ವಂಚನೆಯನ್ನು ಮಾಡ್ತಾ ಇದ್ದೀವಿ. ಯಾರಿಗೆ ಆಗುತ್ತದೆಯೋ ಅವರಿಗೆ ವೇದಿಕೆ ಕೊಟ್ಟಿದೆ. ಈ ಕಾಲಘಟ್ಟದ ಯುವ ಪ್ರತಿಭೆಗಳು ಅರ್ಹತೆಯಿಂದ ಅವಕಾಶ ವಂಚಿತರನ್ನಾಗಿ ಮಾಡದೆ ಅವರವರ ಸಂಘಟನೆಗಳಲ್ಲಿ ನಾನು ಅತ್ಯಂತ ಈ ಕಾಲಘಟ್ಟದಲ್ಲಿ ನೆಚ್ಚಿದ 2 ಸಂಘಟನೆಗಳು ಕೋಲಾರದ ಶಿವಕುಮಾರ್ ಜಾನಪದ ಬಾಲಾಜಿಯವರು. ನಾವು ಕೋಲಾರದಲ್ಲಿ ನನ್ನ ಕನ್ನಡ ಭವನಕ್ಕೆ ಇಂದು ಕರ್ನಾಟಕದಲ್ಲಿ 18 ಜಿಲ್ಲಾ ಘಟಕಗಳಿವೆ. ಅದರಲ್ಲಿ ಅತ್ಯಂತ ಸೂಕ್ತವಾಗಿ ನಾವು ಕಳೆದ ಬಾರಿ 2025ರಲ್ಲಿ ಕೋಲಾರದಲ್ಲಿಯೂ ಗಡಿ ಸಂಕೀರ್ಣ ಮಾಡಿದ್ದೆವು. ಇದೇ ನಮ್ಮ ಪೂಜ್ಯರು ಸೋಮಶೇಖರ್ ಸರ್ ಅಧ್ಯಕ್ಷರಾಗಿದ್ದಾರೆ. ಅನೇಕ ಮಂದಿಗೆ ಪ್ರಶಸ್ತಿಯ ಮೂಲಕ ಬೆಳಕಿಗೆ ತರುವ ಪ್ರಯತ್ನ, ಅವರಲ್ಲಿ ಉತ್ತೇಜನ ತುಂಬುವ ಪ್ರಯತ್ನ, ಅವರೊಳಗಿದ್ದ ಶಕ್ತಿಯನ್ನು ಹೊರ ಹೊಮ್ಮಲು ದಾರಿ ತೋರಿಸುವ ಪ್ರಯತ್ನ ಅಷ್ಟು ಮಾತ್ರ ಮಾಡುತ್ತಿದ್ದೇನೆ. ಇದು ದೊಡ್ಡ ಕಾರ್ಯ ಅಲ್ಲ, ಇದು ನನ್ನ ಕರ್ತವ್ಯ ಎಂದು ಮಾತ್ರ ತೆರೆದುಕೊಂಡು ಮಾನವ ಜನ್ಮ ನಮಗೆ ಸಿಕ್ಕಿದೆ, ಬೆಳೆದುಕೊಳ್ಳಿ. ಅದು ಸಮಾಜಕ್ಕೆ ಬೇಕಾಗಿ ನಿಮ್ಮ ವ್ಯಕ್ತಿತ್ವದ ವಿಕಸನಕ್ಕೆ
ನನ್ನ ಒಂದು ಮಾತು ನಾನು ಹೇಳಲು ಇಚ್ಛಿಸ್ತೇನೆ. ಸತ್ತ ಮೇಲೂ ಬದುಕುವ ಪ್ರಯತ್ನಕ್ಕೆ ನಿಮ್ಮನ್ನು ತೊಡಗಿಸಿ. ಸತ್ತ ಮೇಲೂ ಬದುಕುವ ಎಷ್ಟು ಮಂದಿ ಬದುಕಿದ್ದಾರೆ? ಕೆಲವರು ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಗಾಂಧೀಜಿಯಂತ ಕೆಲವೇ ನಂದಿಗಳು ಇಂದಿಗೂ ಬದುಕುಳಿದವರಿದ್ದಾರೆ. ಮತ್ತೆಲ್ಲವೂ ಸತ್ತೇ ಹೋದರು. ಅಜ್ಜನ ಹೆಸರು ನೆನಪಿಲ್ಲದ ವರ್ಷಗಳಿಗೆ ಅಜ್ಜನ ಪಿತಾಮಹ ಅಂತ ಹೇಳುವಾಗ ಹತ್ತಿರದ ತಮ್ಮನಲ್ಲಿ ಅಜ್ಜನ ಹೆಸರೆಸ ಎಂದು ಕೇಳುವ ಈ ಕಾಲಘಟ್ಟದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಮ್ಮನ್ನು ಉಳಿಸಿಕೊಳ್ಳೋಣ, ನಮ್ಮ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳಲು ನಾವು ನಮ್ಮನ್ನು ತೇಯಬೇಕು ಎಂಬ ಆಶಯದೊಂದಿಗೆ ಸ್ವಾಗತವು ಪ್ರಸ್ತಾವಿಸಿತು. ಗುರು ಮಹಾನ್ ಜನರಿಗೆ ಪ್ರಣಾಮ. ಇಂದು ಪ್ರಶಸ್ತಿ ಸ್ವೀಕರಿಸಿರುವಂತ ಎಲ್ಲ ನನ್ನ ಆತ್ಮೀಯರಿಗೆ
ಎಲ್ಲ ಮುಂದೆ ಬನ್ನಿ.